ನೀನು ಚರ್ಚಿಗೆ ಹೋಗುವ, ನಾನು ತರಕಾರಿ ಎಲ್ಲ ಸ್ವಲ್ಪ ಮಾರಿಕೊಂಡು ನಾನು ಪೇಟೆಗೆ ಹೋಗಿ ತರಕಾರಿ ಎಲ್ಲ ಮಾರ್ಕೊಂಡು ಬರ್ತೇನೆ. ಎಲ್ಲರೂ ಚರ್ಚಿಗೆ ಹೋಗ್ಬಿಟ್ರೆ ನಮ್ಮ ಜೀವನ ಹೇಗೆ ಮಾಡೋದು, ನಾವು ಹೇಗೆ ಸಂಸಾರ ಮಾಡೋದು? ಅದಕ್ಕಾಗಿ ಒಂದು ಕೆಲಸ ಮಾಡು, ನೀನು ಚರ್ಚಿಗೆ ಹೋಗಿ. ಆಮೇಲೆ ಮಕ್ಕಳಿಗೆ ಮಕ್ಕಳು ಬೇಗ ಹೋಗಿದ್ದಾರಮ್ಮ. ಅಮ್ಮ ನೀವು ಚರ್ಚಿಗೆ ಬನ್ನಿ, ಆಮೇಲೆ ನೀವು ವ್ಯಾಪಾರಕ್ಕೂ ಹೋದ್ರಿ. ಆಯ್ತು ನೋಡುವ. ಸರಿಯಮ್ಮ, ನಾವು ಹೋಗ್ಬರ್ತೀವಿ ಚರ್ಚಿಗೆ. ಆಯ್ತು ಹೌದು ಚರ್ಚಿಗೆ ಹೋಗಿ ಏನು ಮಾಡೋದು? ನಾನು ಹೋಗಿ ವ್ಯಾಪಾರ ಮಾಡಕ್ಕೆ ಹೋಗದಿದ್ದರೆ ನಮ್ಮ ಜೀವನಕ್ಕೆ ಏನು ಮಾಡ್ಲಿಕ್ಕಾಗ್ತದೆ? ಆದರೂ ಎಲ್ಲೋ ಒಂದು ಕಡೆ ಇವಳು ಪ್ರತಿ ವಾರ ನನಗೆ ಕಾಟ ಕೊಡ್ತಾ ಇದ್ದಾಳೆ, ಅಮ್ಮ ಚರ್ಚಿಗೆ ಬಾ, ಅಮ್ಮ ಚರ್ಚಿಗೆ ಬಾ. ಇವತ್ತು ಒಂದು ದಿವಸ ತರಕಾರಿನೂ ತಗೊಂಡು ಬಂದಿದ್ದೇನೆ. ಒಂದು ಕೆಲಸ ಮಾಡುವ, ಹಾಗೆ ಚರ್ಚಿಗೆ ಹೋಗಿ ಅಲ್ಲಿ ಏನು ನಡೀತದೆ ನೋಡಿಕೊಂಡು ಹಂಗೆ ವ್ಯಾಪಾರಕ್ಕೆ ಹೋದರೆ ಆಯಿತು. ತರಕಾರಿ ಮಾರಲಿಕ್ಕೆ ಏನಾಗ್ತದೆ ನೋಡುವ, ಸ್ವಲ್ಪ ಹೋಗುವ. ಒರಿಜಿನಲ್ ತರಕಾರಿ Father Christian. ಎಲ್ಲರೂ ಬಂದಿದ್ದೀರಲ್ಲ, ಆರಾಮಿದ್ರಲ್ಲ ನೋಡು. ನಾವೀಗ ಸ್ವಲ್ಪ ಸಮಯ ಬೇರೆ ವಾಕ್ಯವನ್ನು ಧ್ಯಾನ ಮಾಡುವ. ಅದಕ್ಕಾಗಿ ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಇರುವ ಒಂದು ಮಾರ್ಥ ಮತ್ತು ಮರಿಯಳ ವಿಷಯವಾಗಿ ಮತ್ತು ನಮಗೆ ಒಂದು ಸ್ವಲ್ಪ ವಾಕ್ಯವನ್ನು ತಿಳಿಸ್ತೇನೆ. ಒಬ್ಬ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಮಾರ್ಥ ಮತ್ತು ಮರಿಯಳ ಮನೆಯಲ್ಲಿ ಭೇಟಿ ನೀಡಿದಾಗ ಮಾತಳು ಯೇಸು ಸ್ವಾಮಿಯ ಶಿಷ್ಯರಿಗೂ ಅಡಿಗೆಯನ್ನು ಮಾಡಿ ಅವರಿಗೆ ಊಟ ಕೊಡಲಿಕ್ಕೆ ಆಗಿರುವ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ಆದರೆ ಮರಿಯಳು ಯೇಸು ಸ್ವಾಮಿಯ ಪಾದದ ಸಮಯದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕಲಿತಾ ಇದ್ದರು. ಇದು ನೋಡಿದ ಮಕ್ಕಳಿಗೆ ತುಂಬ ಸಿಟ್ಟು ಬಂದು ಬೇಜಾರಾಯಿತು. ಯಾಕಂದರೆ ಅವಳು ಒಬ್ಬಳೇ ಎಷ್ಟು ಮಂದಿಗೆ ಅಡುಗೆ ಮಾಡಬೇಕಲ್ಲ, ನಮಗೆ ಬೇಜಾರಾಯಿತು. ಅವಳೇನು ಮಾಡಿದ್ರು, ಯೇಸು ಸ್ವಾಮಿ ಸಮೀಪಕ್ಕೆ ಹೋಗಿ, ಸ್ವಾಮಿ ನೋಡು, ಈ ನನ್ನ ತಂಗಿ ಮರಿಯಳು ನನಗೊಬ್ಬಳನ್ನೇ ಈ ಕೆಲಸಕ್ಕಾಗಿ ಬಿಟ್ಟಿದೆ, ಅವರಿಗೆ ಸ್ವಲ್ಪ ನನ್ನ ಹತ್ರ ಅಂದುಕೊಂಡು ಕೆಲಸ ಮಾಡಲ್ಲ ಯೇಸು ಸ್ವಾಮಿ ಅಂತ ಬೇಡಿಕೊಂಡಾಗ ಯೇಸು ಸ್ವಾಮಿ ಮಾತಲೆ ಮರಿಯಳು ಒಳ್ಳೆಯ ಭಾಗವನ್ನು ಅಂಶವನ್ನು ಆರಿಸಿಕೊಂಡರು. ನೀನು ಸದಾ ಈ ನನ್ನ ಸಮಯದಲ್ಲಿ ಓದಿಕೊಂಡು ದೇವರ ವಾಕ್ಯವನ್ನು ಕಲಿಯಬೇಕು, ಅದೊಂದೇ ನಮಗೆ ಬೇಕಾಗಿದೆ ಎಂದು ಯೇಸು ಸ್ವಾಮಿ ಅವರಿಗೆ ಮಾತಾಡಿದರು. ನೋಡು, ಈ ಒಂದು ವಾಕ್ಯದ ಮೂಲಕವಾಗಿ ನಾವು ನೋಡುವಾಗ ನಾವು ನಮ್ಮ ಜೀವನದಲ್ಲಿ ದೇವರ ವಾಕ್ಯಕ್ಕೂ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರ ಸನ್ನಿಧಿಯಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯಬೇಕು. ಇವತ್ತು ನಾನು ನಿಮಗೆ ಒಂದು ವಾಕ್ಯವನ್ನು ಕಲಿಸ್ತೇನೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಇವತ್ತು ನಾನು ನಿಮಗೆ ಕಲಿಸ್ತೇನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿದ್ದು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರಾರ್ಥನೆ ಮಾಡುವ. ನಮ್ಮನ್ನು ಭಗವಾಗಿ ಪ್ರೀತಿ ಮಾಡಿದ ತಂದೆಯಾಗಿ ಸಮಯವಾಗಿ ಸ್ತೋತ್ರ. ಸ್ವಾಮಿ ದೇವರೇ, ನಾವು ಸ್ವಲ್ಪ ಸಮಯದಲ್ಲಿ ಸನ್ನಿಧಿಯಲ್ಲಿ ಬಂದುಕೊಂಡು ನಿನ್ನ ವಾಕ್ಯವನ್ನು ಕಲಿತಿದ್ದೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸು. ಈ ಒಂದು ವಾರ ಕರ್ತನೆ ನಿನ್ನೊಂದಿಗೆ ಕರ್ತನೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ನಿನ್ನಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಇಟ್ಟುಕೊಂಡು ಜೀವಿಸಲಿಕ್ಕೆ ಬೇಕಾದ ಅವಕಾಶವನ್ನು ನಿಮಗೆ ದಯಪಾಲಿಸಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ.
ನಮಸ್ಕಾರ ಪಾಸ್ಟ್ರಮ್ಮ, ಚೆನ್ನಾಗಿದ್ದೀರಾ? ಹೌದು, ನಾನು ಒಂದು ದಿನಾನು ಚರ್ಚಿಗೆ ಬಂದಿಲ್ಲ, ಇವತ್ತೇ ಫಸ್ಟ್ ಬಂದದ್ದು. ಇವಳಿಗೆ ಯಾವಾಗಲೂ ಕರೀತಾ ಇರ್ತಿದ್ಲು. ನಿಮ್ಮ ವಾಕ್ಯ ಎಲ್ಲ ನನಗೆ ತುಂಬ ಚೆನ್ನಾಗಿತ್ತು, ಪ್ರಯೋಜನವಾಗಿತ್ತು. ಅಮ್ಮ ನಾವು ಬರ್ತೀವಿ. ನನಗೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಹೇಳಿಕೊಡಬೇಕು. ನಾನು ಯಾವಾಗಲೂ ತರಕಾರಿ ಮಾರೋದು ಒಂದೇ ಕೆಲಸ, ಅದನ್ನೇ ಜಾಸ್ತಿ ಮಾಡ್ತಾ ಅದಕ್ಕೆ ಹೆಚ್ಚಿನ ಸಮಯ ಕೊಡೋದು. ನಾವು ದುಡಿದ್ರೆ ತಾನೇ ನಾವು ಸಂಸಾರ ಮಾಡ್ಲಿಕ್ಕೆ ಆಗ್ತದೆ ಅಂತ. ಆದರೆ ನೀವು ಇವತ್ತು ಹೇಳಿದ್ರಲ್ಲ ಆ ಸಹೋದರಿಯರ ಕಥೆಯಲ್ಲಿ, ದೇವರ ವಾಕ್ಯಕ್ಕೂ ನಾವು ಸಮಯ ಕೊಡಬೇಕು ಅಂದ್ಕೊಂಡು, ಆಮೇಲೆ ಅದೊಂದು ವಾಕ್ಯ ಹೇಳಿದ್ರಲ್ಲ, ಅದು ಯೋಹಾನ 3, ಅದು ನಿತ್ಯ ಜೀವ ರಕ್ಷಣೆ. ನಿತ್ಯ ಜೀವ ರಕ್ಷಣೆ ಅಂದರೆ ಏನು? ಅದ್ರ ಬಗ್ಗೆ ನನಗೇನು ಗೊತ್ತಾಗಲಿಲ್ಲ. ನೋಡಮ್ಮ, ನಾವು ನಮ್ಮ ಜೀವನದಲ್ಲಿ ಈ ಲೋಕಕ್ಕೆ ನಾವು ಬದುಕಿ ಜೀವನವನ್ನು ನಡೆಸಲಿಕ್ಕಾಗಿ ನಾವು ಹಲವಾರು ಪ್ರಯತ್ನವನ್ನು ಮಾಡ್ತೇವೆ. ಆಗ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿಯೂ, ಸತ್ಯವೇದ ಓದಲಿಕ್ಕಾಗಿಯೂ, ಚರ್ಚಿಗೆ ಹೋಗಲಿಕ್ಕಾಗಿ ಎಲ್ಲ ನಾವು ಸಮಯ ಬಿಟ್ಟುಕೊಳ್ಳುವುದಿಲ್ಲ. ಅದಕ್ಕೆ ನಮಗೆ ಸಮಯವೇ ಇರುವುದಿಲ್ಲ. ಆದರೆ ನಾವು ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವಾಗ ಅದು ನಮ್ಮ ಜೀವನಕ್ಕೆ ರಕ್ಷಣೆ ಅಂತ ಅನುಭವಕ್ಕೆ ಅದನ್ನು ನಮ್ಮನ್ನು ನಡೆಸುವುದು. ಪಾಪಿಗಳಾದ ನಮಗಾಗಿ ಯೇಸು ಸ್ವಾಮಿ ಆಳ್ವಡಿಸಿರುವೇಲಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನೇ ಪಾಪದಿಂದ ಬಿಡುಗಡೆ ಮಾಡಿ ಆ ರಕ್ಷಣೆ ಅನುಭವಕ್ಕೆ ನಡೆಸಿದೆ. ನಮ್ಮ ಜೀವನದಲ್ಲಿ ನಾವು ಸತ್ತ ಮೇಲೆ ನಮ್ಮ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಹೌದಾ? ಆತ್ಮ ಅಂತ ಇದೆಯಾ? ಹೌದು, ನಮ್ಮ ಶರೀರ ಮತ್ತು ಆತ್ಮ ಎರಡಿದೆ. ನಾವು ಸತ್ತ ಮೇಲೆ ನಮ್ಮ ಶರೀರವು ಈ ಮಣ್ಣಿಗೆ ಸೇರಿ ಹೋಗ್ತದೆ, ಆದರೆ ನಮ್ಮ ಆತ್ಮವು ದೇವರ ಕಡೆಗೆ ಹೋಗುವುದು, ಇಲ್ಲಾದರೆ ಆಗಾರಕ್ಕೆ ನಗರಕ್ಕೆ ಹೋಗುವುದು. ನಾವು ಯೇಸು ಸ್ವಾಮಿಯಲ್ಲಿ ಹೆಚ್ಚಾಗಿ ಆಶ್ರಯವನ್ನಿಟ್ಟುಕೊಂಡು ರಕ್ಷಣೆ ಅನುಭವಕ್ಕೆ ನಮ್ಮ ಜೀವನವನ್ನು ನಡೆಸುವುದಾದರೆ ನಮ್ಮ ಆತ್ಮವು ದೇವರ ಕಡೆ ಹೋಗಿ ಈ ಲೋಕದಲ್ಲಿ ನಾವು ದೇವರ ಒಟ್ಟಿಗೆ ಜೀವಿಸುವಾಗ ಆ ರೀತಿಯಲ್ಲಿಯೇ ದೇವರ ಸನ್ನಿಧಿಯಲ್ಲಿ ಕೂಡ ನಮ್ಮ ಆತ್ಮವು ದೇವರೊಟ್ಟಿಗೆ ಜೀವನವನ್ನು ಪಡೆದುಕೊಂಡು ಆ ಒಂದು ಅನ್ಯೋನ್ಯದಲ್ಲಿ ಆವಾಗ ಇರ್ತದೆ. ಹೌದಾ? ಹಾಗಾದರೆ ನನಗೆ ಇವತ್ತು ಆ ಸಂತೋಷ, ಒಂದು ಸಮಾಧಾನ ಇದೆ. ಆದರೆ ನಾನು ಇದನ್ನು ಈಗ ನನ್ನ ಸೊಸೆ ನನಗೆ ಹೇಳಿತ್ತು, ನಾನು ಇವತ್ತು ಬಂದಿದ್ದೆ, ಇವತ್ತಿದು ಸಂತೋಷ ನನಗೆ ಸಿಕ್ಕಿತ್ತು. ಇದನ್ನು ನಾನು ಇತರರಿಗೆ ಹೇಳೋದಾದರೆ ನಾನೇನು ಮಾಡಬೇಕು? ಅಮ್ಮ, ನೀನು ತರಕಾರಿ ಮಾಡ್ತೀರಲ್ಲ? ಹೌದು. ಈ ತರಕಾರಿ ಮಾಡುವ ಆ ಸಮಯದಲ್ಲಿ ಕೂಡ ದೇವರ ಮಾತು ನಿನಗೆ ಇದರಿಗೆ ಕಂಜಲಿಕ್ಕೆ ಸಾಧ್ಯವಾಗ್ತದೆ. ಹೌದಾ? ಇಂಥ ಸಮಯಗಳಲ್ಲಿ ಹಲವಾರು ಜನ ಬರ್ತಾರಲ್ಲ. ಹೌದು, ಸುಮಾರು ಜನ ಬಂದು ಎಲ್ಲ ತರಕಾರಿ ನನ್ನ ಹತ್ರನೇ ತಗೊಂಡು ಹೋಗ್ತಾರೆ. ಅವರೊಟ್ಟಿಗೆ ದೇವರ ವಾಕ್ಯವನ್ನು, ದೇವರ ಒಂದು ಅನ್ಯೋನ್ಯತೆಯನ್ನು ತಿಳಿಸಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಅಮ್ಮ. ಹೌದಾ? ನನಗೆ ಆ ವಾಕ್ಯ ಒಂದು ಸಾರಿ ಕೂಡ ಹೇಳಿಕೊಡ್ರಿ. ನೋಡಮ್ಮ, ಇವತ್ತು ನಾನು ನಿಮಗೆ ಕಲಿಸಿದ ವಾಕ್ಯವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು. ನೋಡಮ್ಮ, ನೀನು ತರಕಾರಿ ಮಾಡುವಾಗ ಈ ಒಂದು ವಾಕ್ಯವು ಅಲ್ಲಿ ಬರುವವರಿಗೆ ತಿಳಿಸಬೇಕು. ಆಮೇಲೆ ನೀನೇನು ಮಾಡಬೇಕು? ಅಲ್ಲಿ ಬರುವವರಿಗೆ ಈ ಕರಪತ್ರವನ್ನು ಕೊಟ್ಟರೆ ಅವರಿಂದ ಓದಿ ದೇವರ ಕಡೆಗೆ ಬರುವವರಾಗಿದ್ದಾರೆ. ಅದು ದೇವರ ಒಂದು ಸುವಾರ್ತೆ ಆಗ್ತದೆ. ಆ ಒಂದು ವಾಕ್ಯ ಹೇಳಬೇಕಲ್ಲ, ನಾನು ಒಂದು ಸಾರಿ ಹೇಳ್ತೇನೆ. ಅದು ಸರಿಯಾಗಿದ್ದರೆ, ತಪ್ಪಿದ್ದರೆ ಏನಾದರೂ ನೀವು ನನಗೆ ತಿಳಿಸಿಕೊಡ್ರಿ. ದೇವರು ಲೋಕದ ಮೇಲೆ ತನ್ನ ಪ್ರೀತಿಯನ್ನಿಟ್ಟು ತನ್ನ ಕುಮಾರನಾದ ಯೇಸುವನ್ನು ಕೊಟ್ಟನು. ಆತನನ್ನು ನಂಬುವ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂದು ಯೇಸುವನ್ನು ಕೊಟ್ಟನು. ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಕೊಟ್ಟನು. ಸರಿಯಮ್ಮ, ನಾನು ಬರ್ತೇನೆ. ಮುಂದಿನ ವಾರನೂ ನಾನು ಎಲ್ಲ ವಾರನೂ ಚರ್ಚಿಗೆ ಬರ್ತೇನೆ. ನನ್ನ ವ್ಯಾಪಾರಕ್ಕಾಗಿ ನನಗಾಗಿ ಪ್ರಾರ್ಥನೆ ಮಾಡಿರಿ. ನಾನು ಎಲ್ಲರಿಗೂ ಈ ಸುವಾರ್ತೆಯನ್ನು ಸಾರುತ್ತೇನೆ. ಬರ್ತೇನೆ.
ತರಕಾರಿ ತಾಜಾ ತರಕಾರಿಗಳಿದೆ, ತಕೊಳ್ಳಿ. ಯಾರು ಬರ್ತಾ ಇಲ್ಲಲ್ಲ, ಎಲ್ಲರೂ ತಕೊಂಡು ಹೋಗ್ಬಿಟ್ರು ಏನೋ. ಇವತ್ತು ನನಗೆ ಬರಲಿಕ್ಕೆ ಲೇಟ್ ಆಗೋದು. ತರಕಾರಿ ಆದ್ರೂ ಇವತ್ತು ಯಾರಾದ್ರೂ ಬಂದ್ರೆ ಆ ವಾಕ್ಯ ಹೇಳಲೇಬೇಕು. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನಾದ ಅಜ್ಜಿ ಏನಿವತ್ತು ತರಕಾರಿ ರೇಟ್? ತರಕಾರಿ ಎಲ್ಲ ಸಸ್ತಾನೆ, ಕಡಿಮೆ ಮಾಡಿಕೊಡುವ, ತಕೊಂಡು ಹೋಗಮ್ಮ. ಆಯ್ತು ಅಜ್ಜಿ. ನನಗೆ ಒಂದು ಅರ್ಧ ಕಿಲೋ ಟೊಮಟೆ ಮತ್ತು ಅರಿಗಿ ಸೊಪ್ಪು ಒಂದು 2 ಕೊಡಿ ಅಜ್ಜಿ. ಹೌದಾ? ಟೊಮಾಟೊ ಮತ್ತೇನು ಬೇಡವಾ? ಮತ್ತೇನು ಬೇಡ ಅಜ್ಜಿ. ಇವತ್ತೇನು ಭಾಳ ಖುಷಿಯಲ್ಲಿದ್ದೀರಲ್ಲ ಅಜ್ಜಿ? ಹೌದು ಮಗ, ಇವತ್ತು ನಾನು ಚರ್ಚಿಗೆ ಹೋಗಿದ್ದೆ. ಹೌದಾ ಅಜ್ಜಿ? ನಾನು ಹೋಗಿದ್ದೆ, ಅಲ್ಲಿ ದೇವರ ವಾಕ್ಯ ಕೇಳಿದೆ. ಹೌದಾ? ಹಾಡು, ವಾಕ್ಯ, ಆ ಒಂದು ಪಾಸ್ಟ್ರಮ್ಮನದು ಪ್ರಾರ್ಥನೆ ನನಗೆ ತುಂಬಾ ಖುಷಿ ಆಯ್ತು. ಹೌದಾ ಅಜ್ಜಿ? ಅವರೊಂದು ವಾಕ್ಯ ಹೇಳಿಕೊಟ್ರು. ಏನದು ವಾಕ್ಯ? ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬರಾದ್ರೂ ನಾಶವಾಗುವುದಿಲ್ಲ, ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ತಾರೆ ಅಂತ ಹೇಳಿದ್ರು ಮಗ. ಅದೇ ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ನಾನು ಸಂತೋಷವಾಗಿದ್ದೇನೆ. ನೀನು ಕೂಡ ಮನೆಯಲ್ಲಿ ಹೋದ ಕೂಡಲೇ ಈ ವಾಕ್ಯ ಎಲ್ಲ ಓದು, ನನಗೂ ಸಂತೋಷ ಕೊಡ್ತದೆ, ಸಮಾಧಾನ ಆಗ್ತದೆ. ಆಯ್ತು ಅಜ್ಜಿ. ಎಷ್ಟಾಯ್ತು ನಂದು? 30 ರೂಪಾಯಿ ಕೊಡು. ಒಬ್ಬರಿಗಾದ್ರೂ ಹೇಳಿದೆ, ಸಂತೋಷ ಆಯ್ತು. ದೇವರೇ ನಿಮಗೆ ಸ್ತೋತ್ರ. ತರಕಾರಿ ಯಾರಾದ್ರೂ ಮತ್ತೆ ಹೇಳ್ಕೊಡ್ತೀವಿ. 60 ರೂಪಾಯಿ. ತರಕಾರಿಯ ಎಲ್ಲ ಕಡಿಮೆ ರೇಟ್. ನಿನಗೆ ಏನ್ ಬೇಕು ಮಗ? ನನಗೆ ಒಂದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿಲ್ಲ, ಮುಲ್ಲಂಗಿನೇ ಇದೆ. ಮೂಲಂಗಿ ಇದೆ ಎಲ್ಲ. ನಾನು ಒಬ್ಬಳೇ ಇರೋದು. ನಾನು ಸಾಂಬಾರ್ ಮಾಡ್ಬೇಕು. ನನಗೆ 50 ರೂಪಾಯಿದಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟುಬಿಡು. ಹೌದಾ? ಎಲ್ಲ ಕೊಡ್ತೇನೆ. ಎಲ್ಲ ಕೊಡು. ನಾನು ಒಂದೊಂದೇ ಹಾಕೋದಿಲ್ಲ, ಎಲ್ಲದೂ ಒಂದೊಂದು ಹಾಕು. ಸರಿ. ಒಬ್ಬಳೇ ಇರೋದು, ನಾನು ಸಾಂಬಾರ್ ಮಾಡ್ಬೇಕು ಮನೆಗೆ ಹೋಗಿ. ಹೌದಾ? ಹೌದು. ಅಜ್ಜಿ, ಇವತ್ತು ಎಷ್ಟು ಖುಷಿಯಾಗಿದ್ದೀರಲ್ಲ ನೀವು. ದಿನವೂ ಹೀಗಿರೋದಿಲ್ಲ. ಹೌದಾ? ಹೌದು, ಎಷ್ಟು ಖುಷಿಯಾಗಿದ್ದೀರಿ. ಯಾಕೆ? ಈಗ ಬಂದವರು ಹಾಗೆ ಹೇಳಿದ್ರು. ನಾನು ಚರ್ಚಿಗೆ ಹೋಗಿದ್ದೆ, ಅಲ್ಲಿ ಪ್ರಾರ್ಥನೆ ಮಾಡಿದ್ದೆ. ಅಲ್ಲಿ ಒಬ್ಬ ಪಾಸ್ಟ್ರಮ್ಮ ಇದ್ರು, ಒಳ್ಳೆ ಒಂದು ವಾಕ್ಯ ಹೇಳ್ಕೊಟ್ಟಿದ್ರು. ಅದು ನನಗೆ ಅಯ್ಯೋ ಅಜ್ಜಿ, ತರಕಾರಿ ಹಾಕು, ನಾನು ಬೇಗ ಬೇಗ ಮನೆಗೆ ಹೋಗ್ಬೇಕು. ನೀ ಆಮೇಲೆ ಹೇಳು ಅಂತೀನಿ. ತರಕಾರಿ ಹಾಕು ಮೊದಲು. ದೇವರು ಲೋಕದ ಮೇಲೆ. ಅಯ್ಯೋ ಅಜ್ಜಿ, ಎಷ್ಟಾಯ್ತು ದುಡ್ಡು? ಎಷ್ಟಾಯ್ತು? ದುಡ್ಡು ನೀನು 50 ರೂಪಾಯಿ ಬೇಕು ಅಂದಿದ್ದೆ. 50 ರೂಪಾಯಿ ಆಯ್ತು, ನಾ ಬರ್ತೇನೆ. ನಿನ್ನ ವಾಕ್ಯ, ನಿನ್ನ ರಕ್ಷಣೆ, ನಿನ್ನ ಎಲ್ಲ ಬೈಬಲ್ ಎಲ್ಲ ನೀನು ಇಟ್ಕೋ. ನನಗೆ ಬೇಡ. ನಾನು ಮನೆಗೆ ಹೋಗ್ಬೇಕು, ಸಾಂಬಾರ್ ಮಾಡ್ಬೇಕು, ಅನ್ನ ಮಾಡ್ಬೇಕು. ನಾನು ಒಬ್ಬಳೇ ಇರೋದು, ಊಟ ಮಾಡ್ಬೇಕು. ಬೇಡವಾ? ನಿನ್ನ ವಾಕ್ಯ ಎಲ್ಲ ನೀನೇ ಇಟ್ಕೋ. ಅಯ್ಯೋ, ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ, ಇನ್ನು ಮಾಡಿದ್ದಾಳಲ್ಲ. ಹೋಗ್ಲಿ ಬಿಡಿ. ನಾನು ಒಂದು ಸಾರಿ ನನ್ನ ಸೊಸೆಗೆ ಎಷ್ಟೋ ಸಾರಿ ಹಿಂಗೆ ಹೇಳಿದೆ, ದೇವರೇ ಆ ಮಗಳನ್ನು ರಕ್ಷಿಸಪ್ಪ. ತರಕಾರಿ ತರಕಾರಿ ಎಲ್ಲ ಇದೆ. ನಿಂಗೇನು ಬೇಕು? ಟೊಮೆಟೊ ಇದೆ. ಅರ್ಧ ಕೆಜಿ ಟೊಮೆಟೊ ಕೊಡು, ಅರ್ಧ ಕೆಜಿ ಬಟಾಟೆ ಮುಲ್ಲಂಗಿನಾ? ಖುಷಿಯಲ್ಲಿದ್ದೇನಾ? ಹೌದಾ? ಹೌದಾ? ಇವತ್ತು ನಾನು ಚರ್ಚಿಗೆ ಹೋಗಿದ್ದೆ. ಅಲ್ಲಿ ಒಳ್ಳೆ ಹಾಡು, ದೇವರ ವಾಕ್ಯ ಹೇಳಿದ್ರು, ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ದೇವರ ವಾಕ್ಯ ಎಲ್ಲ ಹೇಳಿಕೊಟ್ಟಿದ್ರು. ಅಲ್ಲಿ ಒಂದು ಪಾಸ್ಟ್ರಮ್ಮ ಎಷ್ಟು ಚಂದ ಮಾತಾಡಿದ್ರು. ನನಗೊಂದು ವಾಕ್ಯ ಹೇಳಿಕೊಟ್ಟಿದ್ರು. ಯೋಹಾನ 3:16, ದೇವರು ಯೇಸುವನ್ನು ರಕ್ಷಕನಾಗಿ ಕೊಟ್ಟಿದ್ರು. ಆತನನ್ನು ನಂಬುವ ಎಲ್ಲರೂ ರಕ್ಷಣೆ ಹೊಂದುತ್ತಾರೆ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಸಂತೋಷ ಆಯ್ತು. ನನಗೆ ಈ ಬುಕ್ಸ್ ಕೂಡ ಕೊಟ್ಟಿದ್ರು. ಇದು ನೀನು ತಕೊಂಡು ಓದು, ನಿನಗೂ ಒಳ್ಳೇದಾಗ್ತದೆ, ನಿಮ್ಮ ಕುಟುಂಬಕ್ಕೂ. ಇದೇ ನನ್ನ ಸಂತೋಷಕ್ಕೆ ಕಾರಣ. 50 ರೂಪಾಯಿ ಆಯ್ತಮ್ಮ.
ಹಬ್ಬ ಖುಷಿ ಆಯ್ತಾದ್ರೂ ಈ ವಾಕ್ಯ ಮರೆತು ಹೋಯ್ತಲ್ಲ, ಅದು ಸರಿ ಅವರು ಹೇಳಿಕೊಟ್ಟದ್ದು. ಯೋಹಾನ 3:16 ದೇವರು ಲೋಕದ ಮೇಲೆ ರಕ್ಷಣೆ, ನಿತ್ಯ ಜೀವ. ಅಯ್ಯೋ ದೇವರೇ, ವಾಕ್ಯ ಮರೆತು ಹೋಯ್ತಲ್ಲ. ಏನಿಲ್ಲ ಮಗ, ಅಲ್ಲೇ ಏನಿಲ್ಲ. ತರಕಾರಿ ಏನು ಬೇಕು? ಮೂಲಂಗಿ ಕೊಡು, ಒಂದು 4 kg ಬಟಾಟೆ ಕೊಡು. ಹೌದಾ? 4 kg ಉಳ್ಳಾಗಡ್ಡೆ ಕೊಡು. ಹೌದಾ? ಕೊಡ್ತೇನೆ ಮಗ, ಕೊಡ್ತೇನೆ. ಯೋಹಾನ 3:16 ಮಾನಸಾಂತರ ರಕ್ಷಣೆ ಒಂದು. ಯೋಹಾನ 3:16 ಮಾನಸಾಂತರ ಹೊಂದಪ್ಪ. ಏನಿಲ್ಲಪ್ಪ, ಯೋಹಾನ 3:16 ಮಾನಸಾಂತರ ಒಂದು ರಕ್ಷಣೆ ಆಗಪ್ಪ. ಯೋಹಾನ 3:16 ಏನಂದ್ರೆ ಚಾಕು ಇಲ್ಲ ಅದಲ್ಲ. ಯೋಹಾನ 3:16 ಯೋಹಾನ 3:16 ಈ ಹುಡುಗಿ ಎಲ್ಲಿಂದ ನನ್ನ ಗುಟ್ಟೆಲ್ಲ ಕಂಡು ಹಿಡಿದ್ಲು ಅಂತಾನೆ. ತರಕಾರಿ ಮಾಡೋದು ಬಿಟ್ಟು ಈ ಹುಡುಗಿಗೆ ಎಂತ ಸೊಪ್ಪು ಅಂತ ನೋಡ್ತೇನೆ ನಾನು. ಅಲ್ಲ, ಇವಳು ಆ ಪಾಶ್ರಮ ಕಡೆ ಹೋಗಿದ್ಲು. ಅವಳೇ ಏನಾದ್ರೂ ಇವಳಿಗೆ ಹೇಳಿರ್ಬೇಕು. ಸರಿ, ಆ ಪಾಶ್ರಮಿಗೆ 4 ಮಾತು ಹೇಳ್ತೇನೆ ನಾನು, ಅವ್ರಿಗೆ ಕಾಣಿಸ್ತೇನೆ, ಮಾಡ್ತೇನೆ ನಾನು. ಮೈಕ್ ಕೆಳಗಿದೆ ಮತ್ತೊಂದು ಸೌಂಡ್ ನೋಡಿ. ಈ ಹಚ್ಚನ್ ಬಂದದ ಹಚ್ಚನ್ ಹೆಸರು, ಈಗ ಬಂದದ ಹಚ್ಚದ ಹೆಸರು ಟೇಪಲ್ಲಿ ಹಾಕಿರ್ತಾರೆ. ಅಯ್ಯೋ, ನಾನು ಅಲ್ಲಿ ಹೋಗಿ ತರಕಾರಿ ಮಾರ್ತಾ ಇದ್ದೆ. ಎಲ್ಲರೂ ಬಂದು ತರಕಾರಿ ತಗೊಂಡು ಹೋದ್ರು. ದೇವರ ವಾಕ್ಯ ಹೇಳಿದೆ, ನೀವು ಕೊಟ್ಟ ಪುಸ್ತಕನೂ ಕೊಟ್ಟಿದ್ದೆ. ಅಲ್ಲಿ ಒಬ್ಬ ಗಿಡ್ಡಕ್ಕಾಗಿ ಗುಂಡು ಗುಂಡಾಗಿ ಬೆಳ್ಳಗೊಬ್ಬ ನನಗೆ ಬಂದುಕೊಂಡು ತರಕಾರಿನೇ ಕೇಳಿದ್ದ. ನನಗೆ ವಾಕ್ಯ ಮರ್ತೋಯ್ತು. ಅದು ಯೋಹಾನ 3:16 ಮಾನಸಾಂತರ ಹೊಂದಪ್ಪ ಹೇಳಿ. ಅಷ್ಟಕ್ಕೆ ನಂಗೆ ಹೊಡೆದು ನೋಡಿ, ಎಲ್ಲ ಗಾಯ ಬಿದ್ದು ನನಗೆ ತುಂಬ ಗಾಯ ಬಿತ್ತು. ನಾನು ಬೇಡ ಅಂದ್ರೆ ಇವಳೇ ಕರ್ಕೊಂಡು ಬಂದುಬಿಟ್ರು. ಅಷ್ಟೇ ಕರ್ಕೊಂಡು ಬಂದಿವಿ. ಯಾರದು? ನಮಸ್ಕಾರ ಪಾಶ್ರಮ. ನಮಸ್ಕಾರಮ್ಮ. ಬಂದಿದ್ಲೆ ಹಾಗೆ ನಿಂತ್ಕೊಂಡಿದ್ದಾಳ. ಸಿಟ್ಟಿನಲ್ಲಿದ್ದೆ ಮತ್ತೆ ಖುಷಿ ನಗ್ಯಾಡ್ತಾ ಇರ್ಬೇಕಾ? ಏನಾಯ್ತು? ಏನಾಯ್ತು? ಆ ಮುದುಕಿಗೆ ಕೇಳು. ಮಾತಾಡ್ತೆ, ಯಾಕೆ ತುಂಬಾ ಸಿಟ್ಟಿನಲ್ಲಿದೆ, ಏನು ಹೇಳಲ್ಲ. ನೋಡ್ರಿ, ಅದಷ್ಟು ಖಾಲಿ ಕಳಿಸ್ತದೆ. ಆದ್ರೆ ನಾನು ಚರ್ಚಿಗಿದುವರೆಗೆ ಹೋಗ್ಲಿಲ್ಲ, ದೇವರ ವಾಕ್ಯನೂ ಓದ್ಲಿಲ್ಲ.
ಮತ್ತೆ ಮತ್ತೆ ನನಗೆ ಅದನ್ನೇ ಹೇಳ್ತಾಳೆ. ಯೋಹಾನ 3:16. ನಾನು ಎಷ್ಟು ಸಲ ಹುಡುಗಿ ಹೇಳಿದೆ, ಹೇಳಬೇಡ, ಬಾಯಿ ಮುಚ್ಕೊಂಡಿರು, ತರಕಾರಿ ಕೊಡು ಅಂದ್ರೆ ಮತ್ತೆ ಮತ್ತೆ ನನಗೆ ಮಾನಸಾಂತರ ಒಂದು ಯೋಹಾನ 3:16 ಹೇಳ್ತಾರೆ. ಪಾಸ್ಟರೇ, ಮತ್ತೆ ನಾನು ಮತ್ತೆ ಹೇಳ್ತೇನೆ, ನೀವು ಯಾರಿಗೂ ಹೇಳಬೇಡ್ರಿ, ನನಗೆ 3 ಮಂದಿ ಹೆಂಡತಿಯರು, ಮತ್ತೆ ನಮ್ಮ 3 ಹೆಂಡತಿಯರಿಗೆ 16 ಮಕ್ಕಳು, ಮತ್ತೆ ಮುಖ್ಯವಾಗಿ ನನ್ನ ಹೆಸರು ಯೋಹಾನನೇ. ಇವಳು ಆ ಸಂತೆ ಮಾರ್ಕೆಟ್ನಲ್ಲಿ ಕೂತ್ಕೊಂಡು ಯೋಹಾನ 3:16 ನನ್ನನ್ನು ಹೇಗಾಗಬೇಕು, ನಾನು ಇದನ್ನು ಯಾರಿಗೂ ತಿಳಿಸಲಿಲ್ಲ. ಈ ಮುದುಕಿಯರು ಎಲ್ಲಿಂದ ನನ್ನ ಹುಟ್ಕೊಂಡು ಹಿಡಿದ್ಲು, ಈಗ ನೀವೇ ನಿರ್ಣಯ ಮಾಡಿ ಪಾಸ್ಟ್ರೆ, ನಾನು ಏನ್ ಮಾಡ್ಬೇಕು, ಒಡಿಗೆ ಕಾಲು ಮುರಿಗೆ ಬಿಟ್ಟದ್ದು ತೊಡಗಾಯ್ತು. ಅಣ್ಣ ಅವರಿಗೆ ಹೇಳಿದ್ದು ಸತ್ಯವೇದದಲ್ಲಿರುವ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದು. ಅದು ಸುವಾರ್ತೆ ಹೌದಮ್ಮ, ಹೌದಲ್ಲ. ಸತ್ಯವೇದದಲ್ಲಿ ಸುವಾರ್ತೆ ಪುಸ್ತಕಗಳನ್ನು ಹಾಕಿದೆ. ಅದರಲ್ಲಿ ಒಂದು ಸುವಾರ್ತೆಯಲ್ಲಿ ಹೆಸರು ಯೋಹಾನ ಬರೆದ ಸುವಾರ್ತೆ. ಆ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ಆದರೂ ಅಜ್ಜಿಗೆ ಆ ವಾಕ್ಯ ಮರೆತು ಹೋಗಿದೆ. ಅದಕ್ಕೆ ಅವರು ಯೋಹಾನ 3:16 ಮಾನಸಾಂತರ ಹುಟ್ಟಬೇಕೆಂದು ಹೇಳ್ತಾ ಇದ್ದರು. ಅದಕ್ಕೆ ನೀವು ಅವನಿಗೆ ಕೊಡುತ್ತೀಯಲ್ಲ. ಹೌದು, ನನ್ನ ಹೆಸರು ಯೋಹಾನ. ಈ ಅಜ್ಜಿ ಮತ್ತೆ ಮತ್ತೆ ಯೋಹಾನ 3 ತೋರಿಸ್ತಾಳೆ, 16 ಅಂತ ಹೇಳ್ತಾಳೆ. ನನಗೆ ಇರುವುದು 3 ಹೆಂಡತಿರಲ್ವಾ, 16 ಮಕ್ಕಳಲ್ವಾ, ನನ್ನ ಹೆಸರು ಯೋಹಾನ. ಅದಕ್ಕೆ ಸಿಟ್ಟು ಬಂದು 2-3 ಸಲ ಹೇಳಿದೆ ಆ ಮುತ್ತಿಗೆ, ಬಾಯಿ ಮುಚ್ಚು ಬಾಯಿ ಮುಚ್ಚು ಬಾಯಿ ಮುಚ್ಚು ಅಂದೆ. ಅವಳು ಕೇಳಲಿಲ್ಲ, ಮತ್ತೆ ಮತ್ತೆ ಹೇಳಿದ್ರು. ಅದಕ್ಕೆ ಸರಿಯಾಗಿ ಕೊಟ್ಟು ಕಳಿಸಿದೆ. ನೀವು ಮಾಡಿದ್ದೊಂದು ತಪ್ಪಾಗಿದೆ ಅಲ್ಲ. ಯಾಕಂದ್ರೆ ಅವರು ನಿಮ್ಮನ್ನ ಯಾವುದೋ ವಿಷಯ ಅವರಿಗೆ ಗೊತ್ತಿಲ್ಲ. ಅವರು ಸತ್ಯವೇದದಲ್ಲಿರುವ ಒಂದು ವಾಕ್ಯವನ್ನೇ ಇವತ್ತು ಬೆಳಿಗ್ಗೆ ನಾನು ಕಲಿಸಿಕೊಟ್ಟಿದೆ. ಅದು ಅವರು ಅಲ್ಲಿ ಮೊದಲಿಗೆ ತಿಳಿಸಿಕೊಡ್ತಾ ಇದ್ರು. ಅವರ ಸೇವೆ ಸಲುವಾಗಿ ಮಾಡ್ತಿದ್ರಲ್ಲ. ಹೌದಾ? ಹಾಗ ಹಂಗಾದ್ರೆ ನಾನು ಈ ಮುತ್ತಿಗೆ ತಪ್ಪು ಕ್ಷಮೆ ಕೇಳ. ಹೌದು, ನೀವು ಅವರಿಗೆ ಕ್ಷಮಾಪಣೆ ಕೇಳಬೇಕು. ಯಾಕಂದ್ರೆ ದೇವರ ವಾಕ್ಯವನ್ನು ತಿಳಿಸಿದ್ರು. ನಿಮ್ಮ ಯಾವುದೋ ವಿಷಯ ಅವರು ಮಾತಾಡಲಿಲ್ಲ. ನೀನು ಅವರ ಹತ್ರ ಕ್ಷಮಾಪಣೆ ಹೇಳಿಕೊಂಡ್ರೆ ದೇವರು ನಿನ್ನ ಕ್ಷಮಿಸ್ತೇನೆ, ಅವರಿಗೂ ಕ್ಷಮಾಪಣೆಯನ್ನೇ ಕೊಡ್ತಾರೆ. ನೋಡು, ಈ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಿದರೆ ಮಾತ್ರ ನಮಗೆ ದರ್ಶನ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ನಿನ್ನ ಮನೆಯಲ್ಲಿರೋರು ಸಹ ಈ ಒಂದು ದರ್ಶನ ಅನುಭವಕ್ಕೆ ಬರಬೇಕಲ್ಲ.